ಇದು ಗಂಡಿಕೋಟದಲ್ಲಿ ನಾವು ಸ್ಟೇ ಮಾಡಿರ್ತಕ್ಕಂಥ ರೆಸಾರ್ಟು, ಗುರು ರೆಸಾರ್ಟ್ಸ್ ಅಂತ. ಟೆಂಟ್ ಕೂಡ ಅವೈಲೇಬಲ್ ಇದೆ. ಔಟ್ಸೈಡ್ ಎಲ್ಲ ಫುಲ್ ಪಾರ್ಕಿಂಗು, ವೆಹಿಕಲ್ ಪಾರ್ಕಿಂಗ್ ಔಟ್ಸೈಡ್ ಇರುತ್ತೆ, ಒಳಗಡೆ ಇಲ್ಲ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಮೇ ಬಿ ಟೆಂಟ್ಸ್ನ ರೆಂಟ್ ಕೊಡೋದಕ್ಕೆ ಔಟ್ಸೈಡ್ ಪಾರ್ಕಿಂಗ್ ಇರುತ್ತೆ. ಇಲ್ಲಿ ಆಪೋಸಿಟ್ ಸೈಡ್ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ಅದು ರೂಮ್ಸೇ. ಇದು ನಾವು ಸ್ಟೇ ಮಾಡಿರತಕ್ಕಂಥ ರೂಮು ವಿತ್ ಎ ಸಿ. ಇದು ರೆಸ್ಟ್ ರೂಮ್. ಇದು ನಮಗೆ ಒಂದಿನಕ್ಕೆ 1500 ರೂಪಾಯಿ ಚಾರ್ಜ್ ಮಾಡೋರೆ. ಸೊ ವೀಕೆಂಡಲ್ಲಿ ಬಂದರೆ ಇದು ಜಾಸ್ತಿನೂ ಆಗ್ಬೋದು, ಸೀಸನ್ ಮೇಲೆ ಡಿಪೆಂಡು. ಗಂಡಿಕೋಟೆ ಎಂಟ್ರೆನ್ಸು, ಫೋರ್ಟ್ ಎಂಟ್ರೆನ್ಸ್. ಇದು ಯಾವುದೋ ವಿಡಿಯೋದಲ್ಲಿ ಇದು ನೋಡಿದೆ ನಾನು, ಮ್ಯಾಪ್ ವಿಡಿಯೋದಲ್ಲಿ ಕಾರಿಂಗ್ ಹೋಗೋದು. ನಿಮಗೆ ರಿಪ್ಲೈ ಕೊಡ್ತಾ ಇದ್ದದು ಸನ್ರೈಸ್ ವ್ಯೂ ಪಾಯಿಂಟ್ ಹೆಂಗ ಕಲ್ಲಲ್ಲೇ ಕಟ್ಟಿಬಿಟ್ಟಾರಪ್ಪ. ವಿಲೇಜ್ ಇದೆಲ್ಲ ಗಂಡಿಕೋಟೆ ವಿಲೇಜು. ಮುಂದೆ ಮಸೀದಿ ಇದೆ, ಮಜೀದ್. ವಿಲೇಜ್ ವ್ಯೂ, अर्ली ಮಾರ್ನಿಂಗ್ ವಿಲೇಜ್ ವ್ಯೂ. ಇದು ಪಾರ್ಕಿಂಗ್ ಏರಿಯಾ. ಪಾರ್ಕಿಂಗ್ ಸ್ಪಾಟಿಂದ ಇಲ್ಲಿ ಮಜೀದಿ ಕಡೆ, ಮಜೀದಿಯಿಂದ ಈ ಕಡೆ ಬರಬೇಕು. ಹಿಂಗೆ ನಡ್ಕೊಂಡು ಹೋಗ್ಬೇಕು ವ್ಯೂ ಪಾಯಿಂಟ್ಗೆ, ಸನ್ರೈಸ್ ವ್ಯೂ ಪಾಯಿಂಟ್ಗೆ. ಸ್ವಲ್ಪ ದೂರ ನಡಿಬೇಕಂತೆ. ಇದೆಲ್ಲ ಫೋರ್ಟ್ ಒಳಗಡೆ ಇರ್ತಕ್ಕಂಥದ್ದು ಇದು. ಎಲ್ಲ ಗಿಣಿ ಕೂತಿದೆ ಇಲ್ಲಿ, ಗಿಣಿಗಳು ಎಷ್ಟೊಂದು.
ಇದು ಜುಮ್ಮಾ ಮಾಸ್ಕ್ಯೂ ಅಂತೆ, ಇದು ಜುಮ್ಮಾ ಮಸೀದಿ. ಜುಮ್ಮಾ ಮಸೀದಿಯಿಂದ ಸ್ವಲ್ಪ ಈ ಕಡೆ ದೂರ ಬಂದರೆ ಒಳಗಡೆ ಇಲ್ಲಿ ರಂಗನಾಯಕ ಸ್ವಾಮಿ ದೇವಸ್ಥಾನ ಐತೆ. ಎದುರುಗಡೆ ಕಾಣ್ತಾ ಇರೋದು ಪಾಯಿಂಟ್ ಚೆನ್ನಾಗಿರೋದು. ಬಂಡೆ ಕಲ್ ಮೇಲೆಲ್ಲ ಹತ್ಬಿಟ್ಟಾರೆ. ಕಾಷನ್ ಕೂಡ ಹಾಕೋರೆ, ಸ್ಲಿಪ್ಪರಿ ಸರ್ಫೇಸ್ ಅಂತೆ. ಏಕೆಂದರೆ ಈ ಥರ ಐತೆ ಎಲ್ಲ ಬಂಡೆ ಕಲ್ಲು, ಈ ಥರ ಐತೆ. ಫುಲ್ಲು ಡೌನ್ ಹೇಳ್ಕೊಂಡು ಹೋಗುತ್ತಂಗೆ. ಮಧ್ಯದಲ್ಲಿ ಅಲ್ಲಿ ನದಿ ಹರಿಯುತ್ತೆ. ಯಾವುದಣ್ಣ ಅದು ನದಿ? ಪೆನ್ನಾ ನದಿ. ಪೆನ್ನಾ ನದಿ. ಫೋರ್ಟಿನ ಒಂದು ಗೋಡೆ ಇದು. ಕಲೆಗಾರರು ಎಲ್ಲ ಇಲ್ಲೂ ಕೆತ್ತನೆ ಮಾಡಾರೆ ಪೇಂಟಲ್ಲಿ ಅವ್ರ ಹೆಸ್ರುಗಳ್ನ. ಮಂಜಿದೆ, ಇವತ್ತು ಸೂರ್ಯೋದಯ ವ್ಯೂ ಸಿಗೋದು ಕಷ್ಟ. ಇಲ್ಲೆಲ್ಲ ಹತ್ತವ್ರೆ ಜನ. ನಾವು ಅಷ್ಟೊಂದು ಸಾಹಸ ಮಾಡಲ್ಲಪ್ಪ, ನಮ್ಗೆ ಅಷ್ಟೊಂದು ಸಾಹಸ ಮಾಡಲಿಕ್ಕೆ ಇಷ್ಟ ಇಲ್ಲ. ಒಂದು ಚೆನ್ನಾಗಿ ಬೆಂಗಳೂರು ಹೈದರಾಬಾದ್ ಕಾಣಿಸುತ್ತೆ. ಇಲ್ಲಿ ಕಾಣಿಸ್ಬೇಕಿತ್ತು ನಮಗೆ ಸೂರ್ಯ. ಗ್ರಿಲ್ ಸೇಫ್ಟಿ ಇಲ್ಲ ಇಲ್ಲಿ ಹೋಗೋದಕ್ಕೆ. ನಮಗೆ ಹತ್ತಿ ಏನಪ್ಪ ಹಣ ಅಲ್ಲಿ ಮೇಲೆ ಸ್ವಲ್ಪ ಮುಂದೆ ಬೀಳ್ತಾರ ಅವೆಲ್ಲ. వాళ్ళకి చెప్పాలా అయితే చూస్తూనే లేదు. మనము రావాలైతే ఫస్ట్ ఎక్స్పైర్. రే అంత అంత ఎండగద్దు అవే మరి చాలా ఉందా స్లిప్ అయింది అనుకో.
ಅಲ್ಲಿ ಸನ್ರೈಸ್ ವ್ಯೂ ಪಾಯಿಂಟ್ ನೋಡಿಕೊಂಡು ಸನ್ರೈಸ್ನ ನೋಡಿಕೊಂಡು ಈಗ ಇಲ್ಲಿ ರಂಗನಾಯಕ ಟೆಂಪಲ್ ಕಡೆ ಹೋಗ್ತಾಯಿದ್ದೀವಿ. ಇದು ಒಂದು ಧಾನ್ಯವನ್ನು ಸಂಗ್ರಹ ಮಾಡ್ತಾ ಇರ್ತಕ್ಕಂಥ ಬಿಲ್ಡಿಂಗ್ ಅದು. ಗೇಟ್ ಲಾಕ್ ಮಾಡೋರು. ದೇವರಲ್ಲಿ ಶಿಲ್ಪಕಲೆ ನೋಡಿ. ಎಂಟ್ರನ್ಸ್ ಈ ಥರ ಇದೆ. ಗರುಡ ದೇವ. ಗರ್ಭಗುಡಿ ಒಳಗಡೆ ಯಾವುದೇ ರೀತಿಯಾದಂಥ ವಿಗ್ರಹ ಇಲ್ಲ. ನಾವು ಸುಮ್ಮನೆ ಬಂದು ಇಲ್ಲಿರ್ತಕ್ಕಂಥ ಕಲೆಯನ್ನು ನೋಡ್ಬೋದು. ಮತ್ತು ಇನ್ನೊಂದು ವಿಷಯ ಏನಂದರೆ ನೋಡಿ, ಈ ಥರ ಎಷ್ಟು ಕೆಟ್ಟದಾಗಿರುತ್ತೆ. ಪೂರ್ವಜರು ಎಷ್ಟು ಕಷ್ಟ ಬಿದ್ದು ಇಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ದೇವಸ್ಥಾನವನ್ನು ಕಟ್ಟಿರ್ತಾರೆ. ಈ ಥರ ಬಂದು ಎಲ್ಲ ಹಾಳು ಮಾಡ್ತಾರೆ ನೋಡಿ. ಎಲ್ಲ ಅವ್ರ ಹೆಸರು ಬರೆಯೋ ಅವಶ್ಯಕತೆ ಇತ್ತ? ಇಲ್ಲಿ ಬಂದು ಯಾರು ತಾನೇ ಅವ್ರ ಹೆಸರು ನೋಡಿ ಅವರು ಅಂತ ತಿಳ್ಕೊತಾರೆ. ಈ ರೀತಿ ಎಲ್ಲ ಮಾಡಬಾರ್ದು. ಸೊ ನಾವು ಇದನ್ನು ಮುಂದಿನ ಪೀಳಿಗೆಗೆ ಸೇವ್ ಮಾಡಬೇಕು, ಉಳಿಸ್ಕೊಂಡು ಹೋಗಬೇಕು. ಅದು ಬಿಟ್ಟು ಈ ರೀತಿ ಹಾಳು ಮಾಡಬಾರ್ದು. ಪೂರ್ತಿ ಗೋಡೆಗಳ ಮೇಲೆಲ್ಲ ಈ ಥರ ಇದು ಬರೆದಿದ್ದಾರೆ ಅವ್ರ ಹೆಸರನ್ನು. ಏನು ಜನನ ಶಿಲ್ಪಕಲೆ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೊಂದು ವಿಶೇಷವಾದಂಥ ಒಂದು ಇದಿದೆ, ಕೆತ್ತನೆ ನೋಡಿ. ಇದು ನರಸಿಂಹಸ್ವಾಮಿಯವರು ಲಕ್ಷ್ಮಿಯನ್ನು ಮುದ್ದು ಮಾಡ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶ. ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ಇಲ್ಲಿ ಅವ್ರನ್ನ ತೊಡೆ ಮೇಲೆ ಕೂರಿಸ್ಕೊಂಡಿರ್ತಕ್ಕಂಥದ್ದು ನರಸಿಂಹಸ್ವಾಮಿ, ಲಕ್ಷ್ಮೀ ಅಮ್ಮನವ್ರನ್ನ.
ಇನ್ನು ಇಲ್ಲಿ ನೋಡಿದ್ರೆ ನೀವು ನಿಂತ್ಕೊಂಡು ಎಷ್ಟೊತ್ತು ನೋಡಿದ್ರೂ ಇನ್ನು ಎಷ್ಟೊಂದು ಸಿಗುತ್ತೆ ಅಂತ. ಇಲ್ಲಿ ಒಂದು ಆಮೆ ಕೂರ್ಮ ಅವತಾರ, ಇಲ್ಲಿ ಆಂಜನೇಯ ಸ್ವಾಮಿ, ಇಲ್ಲಿ ವಾಲಿ ಸುಗ್ರೀವರ ಕಾಳಗ ನಡೀತಾ ಇದೆ, ಒಂದು ಜಗಳದ ಒಂದು ಪ್ರಸಂಗ. ಮತ್ತು ಇಲ್ಲಿ ಇದು ನೋಡ್ಬೋದು, ಹೆಣ್ಮಕ್ಳು ಶೃಂಗಾರ ಮಾಡ್ಕೊತಾ ಇರ್ತಕ್ಕಂಥದ್ದು. ಕೈಯಲ್ಲಿ ಮಿರರ್ ಇದೆ ಅವ್ರ ಕೈಯಲ್ಲೇ, ಮತ್ತು ಇಲ್ಲಿ ಅವರು ಹಣೆಗೆ ಬಟ್ಟೆ ಇಟ್ಕೊತಾ ಇರ್ತಕ್ಕಂಥದ್ದು. ಮತ್ತು ಇಲ್ಲಿ ನೋಡಿ ಕಾಲಿಗೆ ಗೆಜ್ಜೆ ಹಾಕ್ಕೊತಾ ಇರ್ತಕ್ಕಂಥದ್ದು. ಈ ಥರ ನಿಂತ್ಕೊಂಡು ನೋಡಿದ್ರೆ ತುಂಬ ಪ್ರಸಂಗಗಳು ಎಲ್ಲ ಇಲ್ಲಿದೆ. ಮತ್ತು ಮೇಲೇನೋ ಹಂಗೆ ಇದು ಮಾಡ್ಯಾರೆ. ಸೊ ನಾನೀಗ ರಂಗನಾಯಕ ಸ್ವಾಮಿ ದೇವಸ್ಥಾನವನ್ನು ನೋಡಿಕೊಂಡು ರಿಟರ್ನ್ ಬರ್ತಾಯಿದ್ದೀನಿ ಮಾಧವರಾಯ ದೇವಸ್ಥಾನದ ಕಡೆ. ಸೊ ದೇವಸ್ಥಾನ ತುಂಬ ಚೆನ್ನಾಗಿದೆ. ನನ್ನ ಅಭಿಪ್ರಾಯ ಏನಂದರೆ ಇದು ASI ಡಿಪಾರ್ಟ್ಮೆಂಟ್ಗೆ ಸೇರುತ್ತೆ, ಪುರಾತತ್ವ ಇಲಾಖೆಯವ್ರಿಗೆ. ನನ್ನ ಸಜೆಷನ್ ಏನಂದರೆ ಇಲ್ಲಿ ಯಾವುದಾದ್ರೂ ಒಂದು ವಿಗ್ರಹ, ಒಂದು ಹೊಸ ವಿಗ್ರಹ ಇಟ್ಟು ಒಂದು ಪೂಜೆ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಈ ಟೆಂಪಲ್ ಇನ್ನೂ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋ ಒಂದು ಅನಿಸಿಕೆ ನಂದು. ಒಳಗಡೆ ಶಿಲ್ಪಕಲೆ ತುಂಬ ಚೆನ್ನಾಗಿದೆ. ಇದು ಧಾನ್ಯ ಸಂಗ್ರಹಾಲಯ, ಜುಮಾ ಮಸೀದಿ ಪಕ್ಕದಲ್ಲೇ ಇದೆ. ನಾನು ಜುಮಾ ಮಸೀದಿಗೆ ಹೋಗ್ತಾಯಿಲ್ಲ. ಸೊ ಜಸ್ಟ್ ನೀವು ಔಟ್ಸೈಡಿಂದ ನೋಡ್ಕೊಳ್ಳಿ, ಈ ಥರ ಇರುತ್ತೆ. ಇಲ್ಲ ಆ ಸೈಡೆಲ್ಲ ಹೋಗ್ಬೋದು, ಬಟ್ ನಾನು ಹೋಗ್ತಾಯಿಲ್ಲ, ನನಗೆ ಇಷ್ಟ ಇಲ್ಲ ಅಲ್ಲಿ ಹೋಗೋದಕ್ಕೆ. ಸೊ ಇಲ್ಲಿ ಬೋರ್ಡ್ನ ಪ್ರಕಾರ ರಾಣಿ ಮಾಲ್, ತಾಲೀಮ್ ಖಾನು ಮತ್ತು ಗನ್ ಫೌಂಡ್ರಿ ಇದೆ ಅಂತ ಈ ಕಡೆ ಸೈಡು. ನಾನಿವಾಗ ಸದ್ಯಕ್ಕೆ ಆ ಕಡೆ ಹೋಗ್ತಾಯಿಲ್ಲ, ನನಗೆ ಟೈಮ್ ಇಲ್ಲ, ಬೇರೆ ಕಡೆ ಹೋಗಬೇಕು. ಹಾಗಾಗಿ ಇದು ಗಂಡಿಕೋಟ ಫೋರ್ಟ್ ಎಂಟ್ರೆನ್ಸು. ನಾವು ಈ ಕಡೆಯಿಂದ ಬರಬೇಕು. ಬೆಳಗ್ಗೆ ನಾನು ಹೋಗ್ಬೇಕಾದ್ರೆ ಮಾಡ್ಕೊಂಡಿಲ್ಲ ವೀಡಿಯೋ, ಕತ್ಲಿತ್ತು. ಆ್ಯಂಡ್ ಇದು ಫೋರ್ಟು ಕಂಪ್ಲೀಟ್ ಇಲ್ಲಿಂದ ಅಲ್ಲಿವರೆಗೂ. ಆ್ಯಂಡ್ ಇದು ಬಂದು ASI ಡಿಪಾರ್ಟ್ಮೆಂಟ್ಗೆ ಸೇರುತ್ತೆ. ಆ್ಯಂಡ್ ಅವ್ರದ್ದು ಒಂದು ನೋಟಿಸ್ ಬೋರ್ಡು ASI ಡಿಪಾರ್ಟ್ಮೆಂಟ್ದು. ಇದೆಲ್ಲ ಗಂಡಿಕೋಟ ಫೋರ್ಟು. ದೂರಕ್ಕೂ ಕಾಣಿಸೋದೆಲ್ಲ ಫೋರ್ಟ್ ಗೋಡೆಗಳು, ಹೊರಗಡೆ ಬೇರೆ ಏನೂ ಇಲ್ಲ. 2 ದೇವಸ್ಥಾನ ಇದೆ. ಸೊ ಗಂಡಿಕೋಟ ಫೋರ್ಟ್ನ ಒಂದು ಮ್ಯಾಪು, ಪ್ಲ್ಯಾನು ಸೊ ಈ ರೀತಿ ಇರುತ್ತೆ. ಗನ್ ಫೌಂಡ್ರಿ ಹತ್ರ ರಾಣಿ ಮಾಲು, ಗನ್ ಫೌಂಡ್ರಿ, ಕಿಂಗ್ ಪ್ಯಾಲೇಸು, ಜುಮಾ ಮಸೀದಿವರೆಗೂ ನಮಗೆ ಕಾರ್ ಪಾರ್ಕಿಂಗ್ ಇರುತ್ತೆ. ಜುಮಾ ಮಸೀದಿವರೆಗೂ ಕಾರಲ್ಲಿ ಹೋಗ್ಬೋದು. ಸೊ ರಂಗನಾಯಕ ಟೆಂಪಲ್ಲು ನಾವು ಶೂಟ್ ಮಾಡಿದ್ವಿ. ಮಾಧವರಾಯ ಟೆಂಪಲ್ಗೆ ಇವಾಗ ಸದ್ಯಕ್ಕೆ ಟೈಮ್ ಇಲ್ಲ ಅಂತ ನಾನು ಶೂಟ್ ಮಾಡ್ತಾಯಿಲ್ಲ. ನೋಡೋಣ, ನೆಕ್ಸ್ಟ್ ಟೈಮ್ ಮಾಡ್ಬೋದು. ಇದು ಫೋರ್ಟ್ ಎಂಟ್ರೆನ್ಸ್. ನಾವು ಸ್ಟೇ ಮಾಡಿರ್ತಕ್ಕಂಥ ಗುರು ರೆಸಾರ್ಟ್ಸ್ ಟಾಪಲ್ಲಿ ನೋಡಿದ್ರೆ ನಮಗೆ ಕಂಪ್ಲೀಟ್ ಗಂಡಿಕೋಟೆ ಅಂದರೆ ಗಂಡಿ ಫೋರ್ಟ್ ಕಾಣಿಸುತ್ತೆ ನೋಡಿ. ನಾನು ಝೂಮ್ ಹಾಕಿದ್ದೀನಿ, ಬಟ್ ಹಿಂಗೆ ನಿಂತ್ಕೊಂಡು ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಗಂಡಿಕೋಟ ಫೋರ್ಟು, ಕೋಟ ಅಂದರೆ ಫೋರ್ಟು. ಮತ್ತು ಇದು ಬೇರೆ ಇನ್ನೊಂದು ವ್ಯೂ. ನೈಟೆಲ್ಲ ಇಲ್ಲಿ ಪಾರ್ಟಿ ಮಾಡ್ಕೊಂಡವ್ರೆ ಬೇರೆಯವರು, ರೆಸಾರ್ಟ್ನಲ್ಲಿ ಸ್ಟೇ ಮಾಡಿರ್ತಕ್ಕಂಥವ್ರು. ಇದು ವ್ಯೂ, ಫೋರ್ಟ್ ವ್ಯೂ ಸಖತ್ತಾಗಿದೆ, ಎಂಜಾಯ್ ಮಾಡಿ. ಇದು ಇನ್ನೊಂದು ಕಡೆಯಿಂದ ವ್ಯೂ.
ವಿಂಡ್ ಮಿಲ್ಸ್ ಇದೆ, ಮಂಜಿದೆ, ಹಾಗಾಗಿ ಬೇರೆ ಏನು ಕಾಣಿಸ್ತಾ ಇಲ್ಲ. ಬಟ್ ಚೆನ್ನಾಗಿದೆ ಇಲ್ಲಿ ಮೇಲೆ ಬಂದರೆ ವ್ಯೂ ಚೆನ್ನಾಗಿದೆ. ನಾವು ಇಲ್ಲಿಂದ ಇನ್ನೊಂದು ಅದ್ಭುತವಾದಂಥ ಒಂದು ದೇವಸ್ಥಾನದ ಕಡೆ ಹೊರಟಿದ್ದೀವಿ. ಸೊ ಆ ದೇವಸ್ಥಾನದ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಏನು ಅನ್ನೋದನ್ನು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.